ಬೆಂಗಳೂರಿನ ಬ್ರಾಂಡ್ ಬೆಂಗಳೂರು ಮಾಡುವಂತಹ ಕನಸು ಕಾಣಲಾಗಿದೆ. ಆದರೆ ಕನಿಷ್ಠ ಸೌಕರ್ಯವಾದಂತಹ ಕುಡಿಯುವ ನೀರಿಗೆ ಸಿಟಿ ಜನ ತಾತ್ವಾರ ಪಡುವಂತಾಗಿದೆ. ಐಪಿಎಲ್ ಟೂರ್ನಿಗೂ ವಾಟರ್ ಎಫೆಕ್ಟ್ ಸಾಧ್ಯತೆ ಇದೆ. ಮತ್ತೊಂದೆಡೆ ವಿಜಯನಗರದಲ್ಲಿ ನೀರಿಗಾಗಿ ಮಹಿಳೆಯರು ಕಾಳಗ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಹನಿ ನೀರಿಗೂ ಪರದಾಡುವಂತಾಗಿದೆ. ಜೀವ ಜಲಕ್ಕಾಗಿ ಜನ ಪ್ರತಿದಿನ ಹೋರಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಗೆ ಎದುರಾಗಿರುವ ಭೀಕರ ಬರದ ಎಫೆಕ್ಟ್ ಐಪಿಎಲ್ ಟೂರ್ನಿಗೂ ತಟ್ಟುವ ಆತಂಕ ಮೂಡಿದೆ. ಮಾರ್ಚ್ 21ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಮ್ಯಾಚ್ ನೋಡೋದಕ್ಕೆ ಜನ ಕಾತರರಾಗಿದ್ದಾರೆ. ಇದರ ನಡುವೆ ಟ್ವಿಟರ್ನಲ್ಲಿ ಹೊಸ ಕ್ಯಾಂಪೇನ್ ಶುರುವಾಗಿದೆ. ಬೆಂಗಳೂರಿನಲ್ಲಿ ನಡೆಯುವ ಐಪಿಎಲ್ ಮ್ಯಾಚ್ ಕ್ಯಾನ್ಸಲ್ ಮಾಡಿ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಎಂಬ ಆಗ್ರಹ ಕೇಳಿ ಬಂದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರಿಗೆ ಟ್ಯಾಗ್ ಮಾಡಿ ಈ ಮನವಿ ಮಾಡಲಾಗಿದೆ. ಹೈಕೋರ್ಟ್ಗೆ ಪಿಎಎಲ್ ಸಲ್ಲಿಕೆಗೂ ಸಿದ್ಧತೆ ನಡೆದಿದೆ. ಮತ್ತೆ ವರ್ಕ್ ಫ್ರಂ ಹೋಮ್ಗೆ ಟೆಕ್ಕಿಗಳ ಬೇಡಿಕೆ. ಅಪಾರ್ಟ್ಮೆಂಟ್ಗಳಲ್ಲಿ ಇರುವ ಟೆಕ್ಕಿಗಳಿಗೂ ನೀರಿನ ಎಫೆಕ್ಟ್ ತಟ್ಟಿದೆ. ವರ್ಕ್ ಫ್ರಂ ಹೋಮ್ಗೆ ಬೇಡಿಕೆ ಆರಂಭವಾಗಿದೆ. ಬೇಸಿಗೆ ಮುಗಿಯುವವರೆಗೂ ಊರಿಗೆ ತೆರಳೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸದ್ಯ ಮಕ್ಕಳಿಗೆ ಪರೀಕ್ಷೆ ನಡೀತಾ ಇದೆ. ಎಕ್ಸಾಮ್ ಮುಗಿದ ನಂತರ ಏಪ್ರಿಲ್ನಿಂದ ಬಹುತೇಕ ಐಟಿ ಉದ್ಯೋಗಿಗಳು ಊರಿನಿಂದಲೇ ಕೆಲಸ ನಿರ್ವಹಿಸುವುದಕ್ಕೆ ನಿರ್ಧರಿಸಿದ್ದಾರಂತೆ. ಕೆಲ ಕಂಪನಿಗಳು ವರ್ಕ್ ಫ್ರಂ ಹೋಮ್ ಸೌಲಭ್ಯ ನೀಡುವ ಬಗ್ಗೆ ಬೋರ್ಡ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ತಿಳಿಸುವುದಾಗಿ ಟೆಕ್ಕಿಗಳಿಗೆ ಹೇಳಿವಿಯಂತೆ. ಬಿಂದಿಗೆ ಹಿಡಿದು ಬೀದಿಗೆ ಇಳಿದ ವಾಟಾಳ್. ನೀರಿನ ಸಂಕಷ್ಟದ ಬಗ್ಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವುದಕ್ಕೆ ವಾಟಾಳ್ ನಾಗರಾಜ್ ನಿನ್ನೆ ಬೀದಿಗೆ ಇಳಿದಿದ್ರು. ಮೆಜೆಸ್ಟಿಕ್ನಲ್ಲಿ ಹೋರಾಟಗಾರರ ಜೊತೆ ಖಾಲಿ ಕುಡಗಳೊಂದಿಗೆ ಪ್ರತಿಭಟನೆ ನಡೆಸಿದ್ರು. ಯಾವ ಬೀದಿ ನೋಡಿದ್ರು ಖಾಲಿ ಬಿಂದಿಗೆಗಳು ಹಿಡಿದು ಮಹಿಳೆಯರು ತಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ದಾರೆ. ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಸರ್ಕಾರಕ್ಕೂ ಅರ್ಥ ಆಗ್ತಾ ಇಲ್ಲ, ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಹರಪನಹಳ್ಳಿಯಲ್ಲಿ ನೀರಿಗಾಗಿ ಮಹಿಳೆಯರ ಕಾಳಗ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ಹನಿ ಹನಿ ನೀರಿಗೂ ತಾತ್ವಾರ ಎದುರಾಗಿದೆ. ಚೆನ್ನಾಪುರ ಗ್ರಾಮದಲ್ಲಿ ಮಹಿಳೆಯರು ನಿತ್ಯ ನೀರಿಗಾಗಿ ಜಗಳ ಆಡುವ ಸ್ಥಿತಿ ಎದುರಾಗಿದೆ. ಒಟ್ನಲ್ಲಿ ಬೇಸಿಗೆ ಆರಂಭದಲ್ಲೇ ಈ ಕಥೆಯಾದ್ರೆ ಮುಂದೆ ನೀರಿಗಾಗಿ ಮತ್ತಷ್ಟು ಸಂಕಷ್ಟದ ದಿನಗಳು ಎದುರಾಗಲಿವೆ. ಬ್ಯೂರೋ ರಿಪೋರ್ಟ್, TV9.